ಯಾದಗಿರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಯಾದಗಿರಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಅಥವಾ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಮಾಚರಣೆ 2026 ಆಚರಣೆ ಮಾಡಲಾಗಿದೆ. ಇದು ಒಂದು ತಿಂಗಳ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಲಾಗಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹಿರಿಯ ಶ್ರೇಣಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದಂತಹ ಅವರು, ದೇಶದಲ್ಲಿ ಚಾಲಕರ ಸ್ವಯಂಕೃತ ಅಪರಾಧಗಳಿಂದ ಹಾಗೂ ರಸ್ತೆ ನಿಯಮಗಳನ್ನು ಪಾಲನೆ ಮಾಡದೇ ಇರೋದ್ರಿಂದಾನೇ ಹಲವಾರು ಗಂಭೀರ ಸ್ವರೂಪದ ಅಪಘಾತಗಳಾಗಿ ಅಮಾಯಕ ಸಾರ್ವಜನಿಕರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯಿಂದಲೇ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು, ಪಾಲನೆಯನ್ನು ಮಾಡಿ ಹಾಗೆ ಮಾಡೋದ್ರಿಂದ ಅಪಘಾತಗಳನ್ನು ತಪ್ಪಿಸಿದಂತೆ ಆಗುತ್ತೆ ಅಂತ ಅವರಿಗೆ ಕಿವಿಮಾತನ್ನು ಹೇಳಿದ್ದಾರೆ. ಈ ದಿನ ನಾವು ಹೊಸ ವರ್ಷವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ದಿನವನ್ನು ನಾವು ಒಂದು ವಿನೂತನ ಕಾರ್ಯಕ್ರಮದ ಮೂಲಕ ಅದೇ ರೀತಿಯಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವಿವಿಧ ರಸ್ತೆ ಸುರಕ್ಷತೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಈ ದಿನ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಾರಿಗೆ ಇಲಾಖೆ ಮತ್ತು ಯಾದಗಿರಿ ಜಿಲ್ಲೆಯ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘ ಮತ್ತು ಹಲವಾರು ಇಲಾಖೆಗಳು, ಇದರಲ್ಲಿ ಅವರು ಇವರಂತಿಲ್ಲ, ಭಾಳಷ್ಟು ಶಿಕ್ಷಣ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಇದೆ, ಮತ್ತು PWD ಅವರು ಇದ್ದಾರೆ, ಮತ್ತು ಇನ್ನು ಹೀಗೆ ಹಲವಾರು ಎಲ್ಲ ಹೆಚ್ಚು ಕಡಿಮೆ ಜಿಲ್ಲೆಯ ಎಲ್ಲ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತು ನಾವೊಂದು ರಸ್ತೆ ಸುರಕ್ಷತಾ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಅದು ಸಪ್ತಾಹವನ್ನು ನಾವು ಇವತ್ತು 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿ 31ರವರೆಗೆ ಪ್ರತಿನಿತ್ಯ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲೂ ಅಂದರೆ ಅಟ್ಲೀಸ್ಟ್ ಒಂದು ಪ್ರೋಗ್ರಾಮ್, ಡೈಲಿ ಒಂದು ಪ್ರೋಗ್ರಾಮ್ ರಸ್ತೆ ಸುರಕ್ಷತೆ. ಉದ್ದೇಶ ಇಷ್ಟೇ, ನಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ಲಾಸ್ಟ್ ಇಯರ್ ಟೋಟಲ್ ನಮಗೆ ಸಿಕ್ಕಿರ್ತಕ್ಕಂಥ ಅಂದರೆ ವರದಿಯಾಗಿರ್ತಕ್ಕಂಥ ಅಪಘಾತಕ್ಕೆ ಒಳಪಟ್ಟು ಮೃತರಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟು ಮತ್ತೆ ಆಗ್ಬೋದು. ಸುರಕ್ಷತೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಫೋನ್ನಿಂದ ತುಂಬ ಆಕ್ಸಿಡೆಂಟ್ ಆಗ್ತಿದೆ, ಮತ್ತು ಹೆಲ್ಮೆಟ್ ಹಾಕದೇ ಇರೋದ್ರಿಂದ ತುಂಬ ಜನ ಮರಣ ಹೊಂದುತ್ತಿದ್ದಾರೆ. ಹಾಗಾಗಿ ವಾಹನ ಚಾಲನೆ ಮಾಡುವ ಸಮಯದಲ್ಲಿ ದಯವಿಟ್ಟು ನಮ್ಮ ವೆಹಿಕಲ್ ಮೇಲೆ ಇದ್ದಾಗ ಏನು ಮಾತಾಡ್ತೀವಿ ಗೊತ್ತಾಗೋದಿಲ್ಲ, ಆ ಕಡೆ ಏನು ಮೆಸೇಜ್ ಕೊಡೋಕೆ ಹೋಗ್ತಿರೋದು ತಿಳಿಯಲ್ಲ. ಹಾಗಾಗಿ ಒಂದು ಸೈಡ್ ಹಾಕ್ರಿ, ಮಾತಾಡ್ರಿ ಚೆನ್ನಾಗಿ, ಅವ್ರಿಗೂ ಏನಾದ್ರೆ ಅಥವಾ ನೀವು ಸರಿಯಾಗಿ ಹೇಳಿದ್ರಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.